ನಮಸ್ಕಾರ. ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ನಾಚಿಗೆ, ಮಾನ, ಮರ್ಯಾದೆ ಇದು ಮೂರನ್ನ ಬಿಟ್ರೆ ಯೂತ್ ಕಾಂಗ್ರೆಸ್ಗೆ ಸೇರ್ಕೋಬಹುದು ಅನ್ಸುತ್ತೆ. ಅಸಹ್ಯದ ಪರಮಾವಧಿ ಅಂತ ಕರೀತಾರಲ್ಲ, ಅದನ್ನ ಯೂತ್ ಕಾಂಗ್ರೆಸ್ ತೋರಿಸ್ತು. ಭಾರತದಲ್ಲಿ AI ಸಮ್ಮಿಟ್ ಆಗ್ತಾ ಇದೆ. ಭವಿಷ್ಯದ ಬಗ್ಗೆ ಭಾರತ ಆಲೋಚನೆ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಭಾರತದ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿದೆ. ಹೌದು ವೀಕ್ಷಕರೇ, ದೆಹಲಿಯಲ್ಲಿರುವ ಭಾರತ್ ಮಂಟಪದಲ್ಲಿ ನಡೆಯುತ್ತಿರುವಂಥ ಇಂಡಿಯಾ AI ಇಂಪ್ಯಾಕ್ಟ್ 2026ರ ಶೃಂಗಸಭೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಶರ್ಟ್ ಬಿಚ್ಚಿ ಪ್ರತಿಭಟನೆ ನಡೆಸಿದರು. ಈ ಘಟನೆ ಕುರಿತಂತೆ ಸಾರ್ವಜನಿಕವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಫೆಬ್ರವರಿ 19ರಿಂದ 21ರವರೆಗೆ ನಡೆಯುತ್ತಿರುವ AI ಇಂಪ್ಯಾಕ್ಟ್ 2026ರ ಶೃಂಗಸಭೆಗೆ ಸುಮಾರು 10 ಯುವ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿ ತಮ್ಮ ಶರ್ಟ್ಗಳನ್ನು ತೆಗೆದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಏನಂತೆ ಅವರ ಸಮಸ್ಯೆ? ಟ್ರಂಪ್ ಎದುರು ಮೋದಿ ಸರೆಂಡರ್ ಆಗಿದ್ದರಂತೆ, ಅದು ಭಾರತದ ಘನತೆಗೆ ಧಕ್ಕೆ ಅಂತೆ ಅನ್ನೋ ನೆಪ ಇಟ್ಕೊಂಡು ಬಂದಿದ್ರು. ಭಾರತ US ಒಪ್ಪಂದದ ಮೂಲಕ ಸರ್ಕಾರವು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಾಜಿ ಮಾಡಿಕೊಳ್ಳುತ್ತಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಈ ಘಟನೆಯಿಂದ ಹೌಹಾರಿದ ಶೃಂಗಸಭೆಗೆ ಬಂದಿದ್ದಂಥ ಸಾರ್ವಜನಿಕರು ಪ್ರತಿಭಟನೆ ನಡೆಯುತ್ತಿದ್ದಂಥ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಲಿನಿಂದ ಒದ್ದು ಅಟ್ಟಾಡಿಸಿ ಭಾರತ ಮಂಟಪದ ಆವರಣದಿಂದ ಹೊರಕ್ಕೆ ಓಡಿಸಿದ್ದಾರೆ. ಅಕ್ಷರಶಃ ನಾಯಿಗೆ ಹೊಡೆದ ಹಾಗೆ ಹೊಡೆಯೋದು ಅಂತಾರಲ್ಲ, ಅದನ್ನೇ. ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಒಳಗಡೆ ಹೇಗೆ ಎಂಟ್ರಿ ಕೊಟ್ಟರು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅಲ್ಲೊಂದು ಸ್ಕ್ಯಾನರ್ನ ಇಡಲಾಗಿದೆ. ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಯಾರು ಬೇಕಾದರೂ ಅಲ್ಲಿ ಬರಬಹುದು ಅಂತ ಒಂದು ಅವಕಾಶವನ್ನು ಕೊಡಲಾಗಿದೆ. ಮೋದಿಯನ್ನು ವಿರೋಧಿಸುವ ಸಲುವಾಗಿ ಟೀ ಶರ್ಟ್ಗಳನ್ನು ಪ್ರಿಂಟ್ ಮಾಡಿಕೊಂಡು ಹಾಕೊಂಡು ಬಂದಿದ್ರು. ಆದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಆ ಟೀ ಶರ್ಟ್ ಕಂಡಿಲ್ಲ. ಯಾಕಂದರೆ ಟೀ ಶರ್ಟ್ ಮೇಲೆ ಎಲ್ಲರೂ ಕೂಡ ಜಾಕೆಟ್ಗಳನ್ನು ಹಾಕಿಕೊಂಡು ಬಂದಿದ್ರು. ಹೀಗಾಗಿ ಎಲ್ಲರಿಗೂ ಸಿಗೋ ಥರನೇ ಅವರಿಗೂ ಕೂಡ ಎಂಟ್ರಿ ಸಿಕ್ತು. ಒಳಗಡೆ ಬರ್ತಾ ಇದ್ದ ಹಾಗೆ ಹೆಂಡ ಕುಡಿದ ಕೋತಿ ಥರ ಆಡೋಕೆ ಶುರು ಮಾಡಿದ್ರು. ಜೋರಾದ ಧ್ವನಿಯಲ್ಲಿ ಧಿಕ್ಕಾರಗಳನ್ನು ಕೂಗೋಕೆ ಶುರು ಮಾಡಿದ್ರು. ಹಾಗೆ ಅರೆಬೆತ್ತಲಿಯಾಗಿ ಓಡಾಡೋಕ್ಕೆ ಶುರು ಮಾಡಿದ್ರು. ನರೇಂದ್ರ ಮೋದಿ ಈಸ್ ಕಾಂಪ್ರಮೈಸ್ಡ್ ಅಂತ ಘೋಷಣೆಗಳನ್ನು ಕೂಗಿದ್ರು. ಹಾಗಿದ್ರೆ ಒಂದು ಆಡಳಿತ ಪಕ್ಷವನ್ನು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪ್ರಶ್ನೆ ಮಾಡಬಾರ್ದು ಅಂತ ಏನೂ ಇಲ್ಲ. ಪ್ರಶ್ನೆ ಮಾಡ್ಬೋದು, ಆದರೆ ಎಲ್ಲದಕ್ಕೂ ಕೂಡ ಒಂದು ಜಾಗ, ಒಂದು ಸಮಯ ಅಂತ ಇದೆ. ಜಗತ್ತಿನ ಮೂಲೆ ಮೂಲೆಯಿಂದ ಬೇರೆ ಬೇರೆ ಕಂಪನಿಗಳ CEOಗಳು ಅಲ್ಲಿಗೆ ಬಂದಿದ್ದಾರೆ. ಅಂಥ ಜಾಗದಲ್ಲಿ ನಿಂತು ಭಾರತಕ್ಕೆ ಅವಮಾನ ಮಾಡುವಂಥ ಮನಸ್ಥಿತಿ ಬರೋಕ್ಕಾದ್ರೂ ಹೇಗೆ ಸಾಧ್ಯ? ಭಾರತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಮುಂದೆ ದೊಡ್ಡದಾಗಿ ಬೆಳೆಯುವಂಥ ಒಂದು ಆಸೆಯನ್ನು ಇಟ್ಕೊಂಡಿದೆ. ಅದರ ಭಾಗವಾಗಿ ಈ ಸಭೆಗಳು ಆಗ್ತಾ ಇದೆ. ಅಂಥ ಜಾಗದಲ್ಲಿ ಯೂತ್ ಕಾಂಗ್ರೆಸ್ ಯಾಕೆ ಈ ಥರ ಹುಚ್ಚಾಟವನ್ನು ಮಾಡ್ತು ಅನ್ನೋದೇ ಈಗಿನ ಪ್ರಶ್ನೆ. ಇದು ರಾಹುಲ್ ಗಾಂಧಿ ಅವರ ಆದೇಶದ ಮೇಲೆ ಅವರು ಬಂದಿರಬಹುದು. ಖಂಡಿತವಾಗಿಯೂ ಸಾಧ್ಯತೆ ಇದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಯುವರಾಜ ಅಂದರೆ ಮತ್ಯಾರೂ ಅಲ್ಲ, ಅದು ಶ್ರೀಮಾನ್ ರಾಹುಲ್ ಗಾಂಧಿ ಅವರು. ಇಂಥ ವಿಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಹುಲ್ ಗಾಂಧಿ ಕಲಿಯುವುದು ತುಂಬಾನೇ ಇದೆ. ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಟೈಮ್ ಅದು. ಆಗ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಮನಮೋಹನ್ ಸಿಂಗ್ ಅವರಿಗೆ ಹಳ್ಳಿ ಹೆಂಗಸು ಅನ್ನೋ ಪದ ಬಳಕೆಯನ್ನು ಮಾಡಿದರು. ಆಗ ನರೇಂದ್ರ ಮೋದಿ ಅವರ ಗುಡುಗು ಹೇಗಿತ್ತು ಅಂದರೆ, ಎದುರಲ್ಲಿ ಲಕ್ಷ ಜನ ಕೂತಿದ್ದಾರೆ. ಓಪನ್ ಸ್ಟೇಜಲ್ಲಿ ನರೇಂದ್ರ ಮೋದಿ ಅವರು ನವಾಜನಿಗೆ ನಮ್ಮ ದೇಶದ ಪ್ರಧಾನಿಯ ತಂಟೆಗೆ ಬಂದರೆ ಹುಷಾರನ್ನ ದೊಡ್ಡ ಒಂದು ಧ್ವನಿಯನ್ನ ಗುಡುಗಿದ್ರು. ನಾವು ಭಾರತದ ಒಳಗಡೆ ನಾವು ರಾಜಕೀಯ ಮಾಡ್ತೀವಿ, ಆದರೆ ಹೊರಗಡೆಯಿಂದ ಭಾರತ ಪ್ರಧಾನಿಯಾಗಿರುವವರಿಗೆ ಯಾರೂ ಕೂಡ ಮಾತಾಡೋ ಹಾಗಿಲ್ಲ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ ಅವರಿಗೆ ರಾಜಕೀಯ ಮಾಡುವಂಥ ಯಾವುದೇ ಕಲೆ ಒಲಿದಿಲ್ಲ ಅನಿಸುತ್ತೆ. ಹಾಗಾಗಿ ಇಂಥ ಚೀಪ್ ಗಿಮಿಕ್ಗಳನ್ನು ಮಾಡಿಕೊಂಡಿದ್ದಾರೆ. ಯಥಾ ನಾಯಕ ತಥಾ ಕಾರ್ಯಕರ್ತ ಅನ್ನೋ ಥರ ಆಗಿದೆ. ರಾಜಕೀಯ ಮಾಡೋಕೆ ಸಾವಿರ ದಾರಿ ಇದೆ. ಆದರೆ ಇಡೀ ಜಗತ್ತಿನ ಮೂಲೆ ಮೂಲೆಗಳಿಂದ ಒಂದು ಸಭೆಗೆ ಜನ ಬಂದಿದ್ದಾರೆ, ಗಣ್ಯರಿದ್ದಾರೆ. ಅಲ್ಲಿ ಬಂದು ಯಾವುದೋ ವಿಚಾರಕ್ಕೆ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ, ಅದು ಪ್ರಸ್ತುತ ಅನಿಸುವುದಿಲ್ಲ ಅಂದಾಗ ಎಷ್ಟು ಅವಮಾನಕರ ಅನ್ನೋದನ್ನು ಕಾಂಗ್ರೆಸ್ ಆಲೋಚನೆ ಮಾಡಬೇಕು. ಇದರಿಂದ ದೇಶಕ್ಕೆ ಎಂತಹ ಮಾನಹಾನಿಯನ್ನು ಮಾಡಿದ್ವಿ ಅಂತ ಆ ಮಾನಗೇಡಿಗಳು ಆಲೋಚನೆ ಮಾಡಲೇಬೇಕಲ್ಲ.
ಅಲ್ಲಿ ಬಂದಿದ್ದ ಜನಸಾಮಾನ್ಯರು ಈ ಹುಚ್ಚಾಟವನ್ನು ಕಂಡು ತಾಳ್ಮೆಯನ್ನು ಕಳೆದುಕೊಂಡ ಮೇಲೆ ಸಿಕ್ಕ ಒಂದು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರಿಯಾಗಿ ಬಾರಿಸಿದ್ದಾರೆ. ಆ ವಿಡಿಯೋಗಳನ್ನು ನೋಡೋದೇ ಚಂದ. ಪ್ರತಿಭಟನೆಯು ಆಕಸ್ಮಿಕವಲ್ಲ, ಪೂರ್ವ ನಿಯೋಜಿತ ಅಂತ ಬಿಜೆಪಿ ಮೂಲಗಳು ಆರೋಪಿಸಿವೆ. ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ನರಸಿಂಹ ಯಾದವ್ ಅವರು ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಇರುವಂತಹ ಒಂದು ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದು ಈ ಒಂದು ಆರೋಪಕ್ಕೆ ಪುಷ್ಟಿ ನೀಡಿದೆ. ಅಲ್ಲಿಗೆ ರಾಹುಲ್ ಗಾಂಧಿಯೇ ಇದರ ಹಿಂದಿನ ಸೂತ್ರಧಾರ ಅನ್ನೋ ಅನುಮಾನ ಬಂದಿದೆ. ರಾಜಕೀಯ ಮಾಡುವ ಸಮಯದಲ್ಲಿ ರಾಜಕೀಯ ಮಾಡ್ಕೊಳ್ಳಿ, ಅದಕ್ಕೋಸ್ಕರನೇ ಪೊಲಿಟಿಕಲ್ ಪಕ್ಷಗಳು ಇರೋದು. ಆದರೆ ದೇಶ ಅಂತ ಬಂದಾಗ ನೀವು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಜಾತಿ, ಯಾವುದೇ ಪಂಥ, ನಿಮ್ಮದು 1000 ಅಭಿಪ್ರಾಯ ಭಿನ್ನತೆ ಇರಲಿ, ದೇಶ ಒಂದೇ, ಅದು ಭಾರತ. ಯಾವಾಗಲೂ ಕೂಡ ಭಾರತಕ್ಕೆ ನಮ್ಮ ನಿಯತ್ತು ಗಟ್ಟಿಯಾಗಿರಬೇಕು. ಹುಟ್ಟಿದ ನೆಲಕ್ಕೆ ಕಿಮ್ಮತ್ತು ಕೊಟ್ಟಿಲ್ಲ ಅಂದರೆ ಇನ್ಯಾರಿಗೆ ಕೊಡ್ತೀರಾ? ಕೊಟ್ಟು ಏನು ಪ್ರಯೋಜನ? ಮೋದಿಗೆ ಅವಮಾನ ಮಾಡಬೇಕು ಅಂತ ಹೋಗಿ ಭಾರತಕ್ಕೆ ಅವಮಾನ ಮಾಡಿರುವಂಥ ಯೂತ್ ಕಾಂಗ್ರೆಸ್ ಅವರ ಮೇಲೆ ನಾನ್ ಬೇಲೇಬಲ್ ಕೇಸ್ ಆಗಿದೆ. ಇನ್ಮೇಲೆ ಇದೇ ಅಸಲಿ ಆಟ. ಈಗ ಬರ್ತಾರಾ ರಾಹುಲ್ ಗಾಂಧಿ ಆ ಹುಡುಗರ ಸಹಾಯಕ್ಕೆ? ಕಾದು ನೋಡಬೇಕಾಗಿದೆ. ವಂದೇ ಮಾತರಂ, ಪ್ರಿಯಂ ಭಾರತಂ ತತ್ಸದಾ ವಂದನೀಯಂ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ.